ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ ಹಾಗೂ ಪೋಷಕರೇ. ಇವತ್ತು ನೀವು ಕೋಲಾಜ್ ಕಲೆ ಮತ್ತು ಮಾದರಿ ರೇಖಾಗಣಿತದ ಬಗ್ಗೆ ಇವತ್ತು ಅಭ್ಯಾಸವನ್ನ ನಾವು ಮಾಡೋಣ ಮಕ್ಕಳೇ. ಹಾಗಾದ್ರೆ ನಾವು ಮೊದಲಿಗೆ ಕೋಲಾಜ್ ಕಲೆ ಅದನ್ನ ಹೇಗೆ ಬಂತು, ಎಲ್ಲಿಂದ ಬಂತು, ಹೇಗೆ ಅದನ್ನ ನಾವು ನಮ್ಮ ಅಭ್ಯಾಸದಲ್ಲಿ ಹೇಗೆ ಅದನ್ನು ಅಳವಡಿಸಿಕೊಂಡಿದ್ದೇವೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಕೋಲಾಜ್ ಕಲೆ, ಇಲ್ಲಿ ನಾನು ವಿಶ್ಲೇಷಣೆ ತಿಳ್ಕೊಳ್ಳೋಣ, ವಿವರಣೆಯನ್ನ ತಿಳ್ಕೊಳ್ಳೋಣ, ನಂತರ ಮಾದರಿ ಒಂದು ನಾವು ಮಾಡೋಣ. ಹಾಗಾದ್ರೆ ಏನ್ ಬೇಕು, ವಸ್ತುಗಳು ಏನ್ ಬೇಕು, ಯಾವ ರೀತಿಯ ವಿಧಾನದಲ್ಲಿ ಅದನ್ನ ಬಿಡಿಸ್ಬೇಕು ಅನ್ನೋದನ್ನ ನಾವು ಕಲ್ಪನೆಯನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾವು ಮೊದಲಿಗೆ ಕೋಲಾಜ್ ಕಲೆ ಅಂತ ಹೇಳ್ತೇವೆ. ಕೋಲಾಜ್ ಕಲೆ ಅಂದ್ರೆ ಕತ್ತರಿಸುವುದು ಮತ್ತು ಅಂಟಿಸುವುದು ಅಂತ ಅರ್ಥ. ಯಾವುದೇ ವಸ್ತು ಇರ್ಬೋದು, ಈ ಒಂದು ತ್ಯಾಜ್ಯ ವಸ್ತು ಅಂತ ನಾನು ವಿವರಣೆ ಕೊಡ್ತೇನೆ. ತ್ಯಾಜ್ಯ ವಸ್ತು, ಬೀಸಾಡುವ ವಸ್ತುಗಳು, ಇಷ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ. ಇದು ನಮ್ಗೆ ಬೇಡ, ಯಾವುದೇ ಇರ್ಬೋದು, ಇವನ್ ಬಾಟಿ ಇರ್ಬೋದು, ಚಾಕ್ಲೇಟ್ ರ್ಯಾಪರ್ಸ್ ಇರ್ಬೋದು, ಗ್ಲಾಸ್ ಇರ್ಬೋದು, ಮಣಿ ಇರ್ಬೋದು, ಬಟನ್ಸ್ ಇರ್ಬೋದು, ಎನಿ ಒನ್ ಬೀಸಾಡ್ತೇವೆ, ಬಲ್ಪಿನ ಚೂರಿ ಇರ್ಬೋದು, ಎನಿ ಒನ್ ಒಟ್ಟ ತ್ಯಾಜ್ಯ ವಸ್ತು ಅನ್ನೋದು ನೀವು ತಿಳ್ಕೊಳ್ಳಿ. ಆ ತ್ಯಾಜ್ಯ ವಸ್ತು ಅನ್ನೋದು ಏನಿದೆ ಅದನ್ನ ಕತ್ತರಿಸೋದಾಗ್ರಿ, ತುಂಡು ಮಾಡೋದಿರ್ಲಿ, ಏನೇ ಇರಲಿ, ಅದನ್ನ ಅಂಟಿನಿಂದ ಅಣಿಸೋದು. ಯಾವುದೇ ಒಂದು ವಸ್ತು ಮೇಲೆ ಅದನ್ನ ಪೇಪರ್ ಮೇಲೆ ಅಣಿಸ್ರಿ, ರಟ್ ಮೇಲೆ ಅಣಿಸ್ರಿ, ಪ್ಲೌಡ್ ಮೇಲೆ ಅಣಿಸ್ರಿ, ಗೋಡೆ ಮೇಲೆ ಅಣಿಸ್ರಿ, ಅಥವಾ ಸಿಮೆಂಟ್ಗೆ ಅದನ್ನ ಪ್ಯಾಚ್ ಓವರ್ ಮಾಡಿ, ಏನೇ ಮಾಡಿ, ಅಟ್ಟ ನಾವೇನ್ ಮಾಡ್ಬೇಕು, ಕೋಲಾಜ್ ಕಲೆ ಅಂದ್ರೆ ಕತ್ತರಿಸುವುದು ಅಥವಾ ಅಂಟಿಸುವುದು. ತ್ಯಾಜ್ಯ ವಸ್ತುಗಳಿಂದ ಯಾವುದೇ ಒಂದು ವಸ್ತುವಿನ ಮೇಲೆ ಅಂಟಿಸಿ ಮಾಡುವಂತಹ ವಿಧಾನದ ಚಿತ್ರಕ್ಕೆ ಕೋಲಾಜ್ ಕಲೆ ಅಂತ ಕರಿತೀವಿ. ಯಾವುದೇ ಒಂದು ತ್ಯಾಜ್ಯ ವಸ್ತುಗಳಿಂದ ಒಂದು ವಸ್ತುವಿನ ಮೇಲೆ ಅಂಟಿಸುವಂತಹ ವಿಧಾನಕ್ಕೆ ಕೋಲಾಜ್ ಕಲೆ ಅಂತ ಹೇಳ್ತೇವೆ. ಆ ಕೋಲಾಜ್ ಕಲೆಯಲ್ಲಿ ಸಬ್ಜೆಕ್ಟ್ ಇರ್ತದೆ, ವಿಷಯ ಇರ್ತದೆ, ವಿಷಯನ ಇಟ್ಕೊಂಡೇ ಅಂಟಿಸಬೇಕಾಗ್ತದೆ. ಹಾಗಾಗಿ ನಾವು ಒಂದು ಅಭ್ಯಾಸದಲ್ಲಿ ನಾವು ಏನ್ ಮಾಡ್ಕೊಳ್ತೇವೆ ಅಂದರೆ, ಒಂದು ಪೇಪರ್ ಹಾಳೆಯಲ್ಲಿ ಒಂದು ಪೇಪರ್, ನ್ಯೂಸ್ ಪೇಪರ್, ಲಗ್ನ ಪತ್ರಿಕೆಯೋ, ಬಣ್ಣದ ಹಾಳೆನೋ, ಮಣಿನೋ ಅಥವಾ ಏನಾದ್ರು ತಗೊಂಡು ಕತ್ತರಿಸಿ ಅಂಟಿಸುವಂತ ವಿಧಾನವನ್ನು ಮಾಡ್ತೇವೆ. ಈ ಒಂದು ಪೇಪರ್ ಅದನ್ನ ಮಾಡೋಣ. ಹಾಗಾದ್ರೆ ನಮ್ಗೆ ಕೋಲಾಜ್ ಕಲೆ ಅಂದ್ರೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಕೋಲಾಜ್ ಕಲೆ ಮಾಡ್ಲಿಕ್ಕೆ ಯಾವ್ಯಾವ ವಸ್ತುಗಳನ್ನ ಬಳಕೆ ಮಾಡ್ತೇವೆ ಅನ್ನೋದು ನೋಡಿ. ಪ್ರಾಕೃತಿಕ ತ್ಯಾಜ್ಯ ವಸ್ತುಗಳು, ಬಟ್ಟೆಯ ಚೂರು, ಮುದ್ರಿತ ಬಣ್ಣದ ಕಾಗದಗಳು, ಮಣಿ, ಗುಂಡಿ ಇತ್ಯಾದಿ. ಹಾಗಾದ್ರೆ ಇದನ್ನ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಯ್ತು. ಯಾರು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವನು ಯಾವ ದೇಶದವನು ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಈ ಕಲೆಯನ್ನ ಸೃಷ್ಟಿ ಮಾಡಿದವನು ಯಾರು ಅಂತ ಒಬ್ಬ ವ್ಯಕ್ತಿ ಇದೆಯಲ್ಲ, ಅವನ ಹೆಸರು ಚಾರ್ಲ್ಸ್ ಬ್ರಾಕ್ ಎಂಬ ಕಲಾವಿದ ಯುರೋಪ್ ದೇಶದಲ್ಲಿ ಇದನ್ನ ಪ್ರಾರಂಭ ಮಾಡ್ತಾನೆ. ನಮ್ಮೆ ಚಾರ್ಲ್ಸ್ ಬ್ರಾಕ್ ಎಂಬ ಕಲಾವಿದ ಯುರೋಪ್ ದೇಶದಲ್ಲಿ ಈ ಕಲೆಯನ್ನ ಪ್ರಾರಂಭ ಮಾಡ್ತಾನೆ. ಇದು 1918ನೇ ಇಸ್ವಿ, ಅಂದ್ರೆ 19ನೇ ಶತಮಾನದ. ಇವನು ಯುರೋಪ್ ದೇಶದಲ್ಲಿ ಈ ಕಲೆಯನ್ನ ಪ್ರಾರಂಭ ಮಾಡಿದಾಗ ಅವನ ಶಿಷ್ಯಂದರಿಂದ ಅಥವಾ ಅವನ ಸಂಪರ್ಕದಿಂದ ನೋಡಿ ಇತರೆ ದೇಶಗಳಿಗೆ ಅದನ್ನ ಹಬ್ಬುತ್ತದೆ ಅಥವಾ ಹರಡುತ್ತದೆ, ಗೊತ್ತಾಗ್ತದೆ. ಇವತ್ತು ನಾವು ಅಭ್ಯಾಸ ಪಠ್ಯ ಪುಸ್ತಕದಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದೇವೆ. ಇದರ ಅರ್ಥ ಅಷ್ಟೇ, ದೇಶದಲ್ಲಿ ತ್ಯಾಜ್ಯ ವಸ್ತುಗಳಿಂದ ಅನೇಕ ವಸ್ತುಗಳ ನಿರ್ಮಾಣ ಆಗ್ತದೆ, ಹಾಳು ಮಾಡಬಾರ್ದು, ಪರಿಸರವನ್ನ ಹಾಳು ಮಾಡಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ಇವತ್ತು ಕೋಲಾಜ್ ಕಲೆ ಪ್ರಾರಂಭ ಆಗಿದೆ. ಹಾಗೆ ಎಷ್ಟೋ ವಸ್ತುಗಳು ನಾವು ಮರುಬಳಕೆ ಮಾಡ್ಕೊಳ್ಬಹುದು. ಹಾಗಾಗಿ ಆ ವಿಚಾರದಲ್ಲಿ ಈ ಕೋಲಾಜ್ ಕಲೆಯನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಮಟ್ಟದಲ್ಲಿ ಹಾಳೆಯಲ್ಲಿ ಕಟ್ಟಿಸಿ, ಕತ್ತರಿಸಿ, ಅಂಟಿಸಿ ಮಾಡ್ಬೇಕಾಗ್ತದೆ. ಒಂದು ಚಿತ್ರವನ್ನು ಗಮನಿಸೋಣ ಮಕ್ಕಳು. ಇಲ್ಲಿ ಒಂದು ಕುಂಡ, ಒಂದು ಅಳತೆ ಇದೆ. ಹಾಗಾದ್ರೆ ಇದೊಂದು ಹಾಳೆ ಅಂತ ತಿಳ್ಕೊಳ್ಳೋಣ, ಇದೊಂದು ಹಾಳೆ ಅಂತ ತಿಳ್ಕೊಳ್ಳೋಣ. ಈಗ ಕುಂಡ ಆಕೃತಿ ಮಾಡ್ಬೇಕು. ಈಗ ಗಮನಿಸಬೇಕು ಮಕ್ಕಳು, ಇಲ್ಲಿ ಇದನ್ನ ಎಲೆಯಲ್ಲೂ ಸಮೇತ ಕಟ್ ಮಾಡಬಹುದು ಮಕ್ಕಳು.
ಅಥವಾ ನ್ಯೂಸ್ ಪೇಪರ್ನಲ್ಲೂ ಕಟ್ ಮಾಡ್ಬೋದು, ಅಥವಾ ಬಣ್ಣದ ಹಾಳೆಯನ್ನು ಕಟ್ ಮಾಡ್ಬೋದು. ನಾನೀಗ ಒಂದು ಕತ್ತರಿ ಮತ್ತು ಒಂದು ಹಾಳೆಯನ್ನು ತೆಗೆದುಕೊಳ್ತೇನೆ. ಈಗ ಇಲ್ಲಿ ನನಗೆ ಏನ್ ಬೇಕು, ಹೂಕುಂಡದ ಬುಡದ ಆಕೃತಿ ಬೇಕು. ನಾನು ಕಟ್ ಮಾಡ್ತೇನೆ. ಇನ್ನೊಂದು ಒಂದು ಆಕೃತಿಯನ್ನ ಇಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಪೀಸ್ ಕಟ್ ಮಾಡ್ಕೊಂಡೆ. ನಾನೀಗ ಇದನ್ನ ಕ್ರಾಸ್ ಕಟ್ ಮಾಡ್ಬಿಟ್ರೆ, ರೀತಿ ಕ್ರಾಸ್ ಕಟ್ ಮಾಡ್ಕೊಂಡ್ಬಿಟ್ರೆ ಈ ಭಾಗ ಇದೆ, ಈ ಭಾಗ ಇದೆ. ಇದನ್ನ ನಾವು ಬಿಳಿ ಹಾಳೆಯಲ್ಲಿ ಅಂಟಿನಿಂದ ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಳ್ಳಿ. ಈಗ ಈ ಕಾಂಡದ ದಂಟು ಅಂತ ಹೇಳ್ತೇವೆ. ಇದಕ್ಕೆ ನಾವು ನೇರವಾಗಿ ಒಣಗಿದ ಬೇರಿನ ಕಾಂಡನ್ನು ತಗೊಳ್ಬಹುದು. ಒಣಗಿದ್ದು ನೆರೆಗೆ ಬಿದ್ದಂತ ಬರೀ ಅದನ್ನು ಈ ರೀತಿ ಅಣಿಸಬಹುದು, ಅಥವಾ ಸ್ಕೆಚ್ ಪೆನ್ ಇಂದ ಹಾಕೊಳ್ಬಹುದು, ಅಥವಾ ಪೇಪರ್ ನಲ್ಲಿ ಬರೀಕ ಕಟ್ ಮಾಡಿ ಅಣಿಸಬಹುದು. ಈ ಎಲೆ ಸಮೇತ ನಾವು ಒಣಗಿದ ಎಲೆಯನ್ನ ಅಣಿಸಬಹುದು, ಅಥವಾ ಪೇಪರ್ ನಿಂದ ಕಟ್ ಮಾಡಿ ಅಣಿಸಬಹುದು. ಹೂಗಳನ್ನು ಪೇಪರ್ ನಿಂದ ಅಣಿಸಬಹುದು. ಬಣ್ಣ ಬಣ್ಣದ ಗುಲಾಬಿ, ಕೆಂಪು ಬಣ್ಣದ ಹಾಳೆ ಇದ್ರೆ ಲಗ್ನ ಪತ್ರಿಕೆಯಲ್ಲಿ ಸಿಕ್ಕಿದ್ರೆ ಅದನ್ನ ಕಟ್ ಮಾಡಿ ಅದನ್ನ ಅಣಿಸಬಹುದು. ಈಗ ಒಂದೊಂದಾಗಿ ನಾವು ಅದನ್ನ ಅಣಿಸ್ತಾ ಹೋಗೋಣ ಮಕ್ಕಳೇ. ಈಗ ದಂಟಿಗಾಗಿ ಇದೇ ಪೇಪರ್ ಅನ್ನು ಬಳಸ್ತೇವೆ. ತುಂಬಾ ಬಾರೀಕಾಗಿ ಅಣಿಸೋಣ ಮಕ್ಕಳೇ. ನಾವು ತುಂಬಾ ಆಲೋಚನೆಯಿಂದ ಮಾಡುವಂತಹ ಕಲೆ ಆಗಿರ್ತದೆ. ಇದಕ್ಕೆ ನಮ್ಗೆ ಐಡಿಯಾಗಳು ಬೇಕಾಗ್ತದೆ. ನಾವು ಐಡಿಯಾದಲ್ಲಿ ಅದನ್ನ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಮಕ್ಕಳೇ. ಪ್ರಯತ್ನ ಮಾಡಿ, ಪ್ರಯತ್ನ ಈ ರೀತಿ ಕಟ್ ಮಾಡಿ ಮಕ್ಕಳೇ. ಎಲೆಗೆ ನಾವು ಕಟ್ ಮಾಡೋಣ ಮಕ್ಕಳೇ. ಈ ರೀತಿ ಕಟ್ ಮಾಡೋಣ ಎಲೆಗಳನ್ನ. ಈ ರೀತಿ ಈ ಆಕಾರದಲ್ಲಿ ಎಲೆಗಳನ್ನ ಕಟ್ ಮಾಡೋಣ. ಈ ರೀತಿ ಎಲೆಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಎಲೆಗಳನ್ನ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಆಕೃತಿ, ದೊಡ್ಡ ಆಕೃತಿ ಎಲ್ಲಾನು ಮಾಡಲಿಕ್ಕೆ ಆಗ್ತದೆ ಮಕ್ಕಳು. ಚಿಕ್ಕದು ದೊಡ್ಡದು ಎಲ್ಲಾನು ಮಾಡಬಹುದು. ಈಗ ಈ ಕಟ್ ಮಾಡಿದ ಏನಿದೆ ಆಕೃತಿಗಳನ್ನ ನಾವು ಜೋಡಿಸೋಣ. ಈಗ ಒಂದು ಹೂ ಬೇಕಲ್ಲ, ಹೂ ಬಗ್ಗೆ ಪ್ರಯತ್ನ ಮಾಡೋಣ ಮಕ್ಕಳೇ. ಈಗ ಹೂವನ್ನ ಈ ರೀತಿ 4 ಫೋಲ್ಡ್ ಮಾಡಿದ್ದೇನೆ. ಹೂವನ್ನ ರಚನೆ ಮಾಡೋಣ ಮಕ್ಕಳೇ. ಈ ರೀತಿ ಹೂವಿನ ಫೋಲ್ಡ್ ಮಾಡಿದ್ದೇನೆ. ಈ ರೀತಿ ಫೋಲ್ಡ್. ಇದನ್ನ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಹೂ. ಮತ್ತೆ ಬೇಕಾದ್ರೆ ಅದನ್ನ ಮಾಡ್ಬೋದು ನಾವು. 3 ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ 3 ಫೋಲ್ಡ್. ಇದು ಬೇರೆ ರೀತಿಯ ಹೂ ಮಾಡ್ತೇನೆ. ಒಂದು ಸ್ವಲ್ಪ ಬೇರೆ ರೀತಿ ಹೂ. 4 ಫೋಲ್ಡ್ ಮಾಡೋದು. ಅಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಇದೆ, ಈ ರೀತಿ ಇದೆ, ಈ ರೀತಿ ಇದೆ. ಈ ರೀತಿ ಫೋಲ್ಡ್ ಮಾಡಿ 1 2 ಈ ರೀತಿ ಕಟ್ ಮಾಡಿದ್ರೆ ಆಯ್ತು. ಈ ರೀತಿ ನಾವು ಅಂಟಿನಿಂದ ಈಗ ಅಣಿಸ್ತಾ ಹೋಗೋಣ. ಯಾವುದು ಅಂಟನ್ನು ಬಳಸ್ಬೋದು, ಹಾಗೇನಿಲ್ಲ. ಈಗ ಅಂಟು ತಗೊಳ್ಳಿ. ಅಂಟು ತಗೊಂಡು ಈ ಭಾಗಕ್ಕೆ ಅಂಟನ್ನು ಅಂಟಿಸಿ ಮಕ್ಕಳೇ. ಅಂಟಿಸಿ ಕಡೆಗೆ ನಾವು ಏನ್ ಮಾಡಿ, ಈಗ ಕೆಳಭಾಗದಲ್ಲಿ ಅಂಟಿಸ್ತೇನೆ ಮಕ್ಕಳೇ. ಈ ರೀತಿ ಕೆಳಭಾಗದಲ್ಲಿ ಅಂಟಿಸಿ ಈಗ ದಂಟು, ದಂಡಿಗೆ ಬಾರೀಕ್ ಈ ರೀತಿ ನೈಸ್ ಮಾಡ್ಕೊಂಡಿದ್ದೇನೆ. ಈಗ ಅಂಟು ಹಚ್ಕೊಳ್ಳೋಣ ಮಕ್ಕಳೇ. ನಂತರ ಇಲ್ಲಿ ಕ್ರಾಸ್ ಮಾಡಿ
ಅಣಿಸ್ಬಿಟ್ರೆ ಕ್ರಾಸ್ ಮಾಡಿ ಅಣಿಸ್ಬಿಟ್ರೆ ಯಾವ ರೀತಿ ಕ್ರಾಸ್ ಬೇಕೋ ಆ ರೀತಿ ಕ್ರಾಸ್ ಮಾಡಿ ಅಣಿಸೋಣ ಮಕ್ಕಳೇ. ಈ ರೀತಿ ಹಂಚಿಕೊಳ್ಳಿ. ಒಂದ್ ಸೈಡ್ ಅಣಿಸ್ಕೊಂಬಿಡಿ. ಈಗ ಇನ್ನೊಂದು ಈ ರೀತಿ ಇದು ಅಣಿಸ್ತೇನೆ ಮಕ್ಕಳು ಮಧ್ಯದಲ್ಲಿ. ಈ ಕ್ರಾಸ್ ಮತ್ತೊಂದು ಅಣಿಸ್ತೇನೆ. ಈಗ ಕ್ರಾಸ್ ಬರ್ತೇನೆ ಇಲ್ಲಿ ಈ ರೀತಿ ಮತ್ತೆ ಇಲ್ಲಿ ಈ ರೀತಿ ಕ್ರಾಸ್ ತಗೊಂಡ್ಬಿಡ್ತೇನೆ ನಾನೀಗ. ಈ ರೀತಿ ಅಂಟಿಸ್ಕೊಳ್ಳಿ. ಒಂದ್ ಸೈಡ್ ಅಂಟಿಸ್ಕೊಳ್ಳಿ. ಈಗ ಈ ರೀತಿ ಒಂದು ಅಂಟಿಸ್ಕೊಳ್ಳೋಣ. ಈಗ ಇಲ್ಲಿ ಒಂದು ಹೂವನ್ನ ಅಂಟಿಸೋಣ. ಈಗ 2 ಹೂ ರೆಡಿ ಮಾಡಿದ್ದೇನೆ ನಾನು ಈಗಾಗಲೇ. ನೀವು ಯಾವುದೇ ಬಳಸಲಿಕ್ಕೆ ಕಟ್ಟಿದ ಮಕ್ಕಳೇ. ಈಗ ಇದನ್ನ ಇಲ್ಲಿ ಅಣಿಸ್ತೇನೆ ಮಕ್ಕಳೇ. ಈಗ ಇಲ್ಲಿ ಅಣಿಸ್ತೇನೆ. ಇಲ್ಲೊಂದು ಹೂವು ಅಣಿಸ್ತೇನೆ. ಈಗ ಈ ರೀತಿ ಇನ್ನೊಂದು ಹೂವು ಅಣಿಸ್ತೇನೆ. ಈಗ ಎಲೆ ಬೇಕಲ್ವಾ? ಎಲೆ ಬೇಕು ನೋಡಿ. ನಿಮ್ಮ ಎದುರಿಗೆ ಮಾಡಿದ್ದೇನೆ. ಈಗ ಎಲೆ ಸರಳವಾಗಿ ನಾವು ಮಾಡುವಂಥದ್ದು. ಇದನ್ನ ನೀವು ಯಾವುದೇ ವಸ್ತುವಿನ ಮೇಲೆ ಮಾಡಬಹುದು ವಿದ್ಯಾರ್ಥಿಗಳೇ. ಈಗ ಎಲೆ ಇದೆ, ಎಲೆಯನ್ನು ಅಣಿಸೋಣ. ಎಲೆ ಈ ಕಡೆ ಇನ್ನೊಂದು ಎಲೆ ಹಾಕೊಳ್ಸೋಣ. ಇಲ್ಲಿ ಈ ಕಡೆ ಇನ್ನೊಂದು ಎಲೆ. ಈಗ ಇಲ್ಲಿ ಎಲೆ ಯಾವ್ದು ಬೇಕಾದ್ರೆ ಹಾಕೊಳ್ಬಹುದು ಆಗ್ತದೆ ಮಕ್ಕಳೇ. ಈಗ ಇಲ್ಲೊಂದು ಬೇಕಾದ್ರೆ ಎಲೆ ಮಾಡೋಣ ವಿದ್ಯಾರ್ಥಿ. ಈಗ ಇದು ತುಂಬಾ ಸರಳವಾಗಿ ನಾವು ಒಂದು ಹಾಳೆಯನ್ನ ಅಂಟಿಸಿ ಕೋಲಾಜನ್ನ ಮಾಡಿದ್ದೇವೆ. ಎಷ್ಟು ಕೂಡಲೇ ಮಾಡಿದ್ದೇವೆ ಮಕ್ಕಳು ವಿದ್ಯಾರ್ಥಿಗಳು. ಅಂಟನ್ನ ಕತ್ತರಿಸಿ ಅಂಟಿಸಿದ ವಿಧಾನ. ನೀವಿಲ್ಲಿ ಲಗ್ನ ಪತ್ರಿಕೆಯ ಗುಲಾಬಿ, ನೀಲಿ, ಕೆಂಪು ಯಾವ ಬಣ್ಣದೊಂದು ಅದನ್ನ ಸೇರಿಸ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಉಂಟು ವಿದ್ಯಾರ್ಥಿಗಳೇ. ಇದನ್ನ ನೀವು ಈ ರೀತಿ ಮನೆಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಉಂಟು. ಈ ರೀತಿ ಮನೆಯಲ್ಲಿ ಮಾಡಬಹುದು. ಡ್ರಾಯಿಂಗ್ ಪಟ್ಟಿಯ ಮೇಲೆ ಅಥವಾ ಬೇರೆ ಹಾಳೆ ಮೇಲೆ ಅದನ್ನ ಪ್ರಯತ್ನಿಸಿ ಮಕ್ಕಳೇ. ಈಗ ಇನ್ನೊಂದು ನಾವು ಆಕೃತಿಗಳನ್ನ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಇನ್ನೊಂದು ನಾಯಿ ಚಿತ್ರ ಇದೆ. ಇದು ಹೂವಿನ ಚಿತ್ರ ಇದೆ, ಇದು ನಾಯಿ ಚಿತ್ರ ಇದೆ. ಈ ನಾಯಿ ಚಿತ್ರಕ್ಕೂ ಹಾಗೆ ನಾವು ಬೇರೆ ಬೇರೆ ಹಾಳೆಯನ್ನ ನ್ಯೂಸ್ ಪೇಪರ್ ನಲ್ಲಿ ಸಿಗುವಂತ ಬೇರೆ ಬೇರೆ ಬಣ್ಣ ಬಣ್ಣ ಹಾಳೆ ಸಿಗ್ತದೆ. ಅಂದ್ರೆ ಅದರೊಳಗೆ ಯಾವ್ದು ಜಾಹೀರಾತು ಬರ್ತದೆ. ಅಲ್ಲಿ ಜಾಹೀರಾತಿನಲ್ಲಿ ಕೆಂಪು, ಹಳದಿ, ಹಸಿರು, ಗಿಳಿ ಹಸಿರು ಯಾವ್ದೊಂದು ಸಿಗ್ತದೆ. ಅಲ್ಲಿ ಈ ಕಪ್ಪು ಸಿಗ್ತದೆ. ಕಪ್ಪು ಸಿಕ್ಕಿದಾಗ ಮಧ್ಯದಲ್ಲಿ ರೌಂಡ್ ತೆಗೆದು ಕಣ್ಣು ಈ ರೀತಿ ಕಟ್ ಮಾಡ್ಕೊಳ್ಳೋದು. ಫಸ್ಟ್ ಸ್ಕೆಚ್ ಹಾಕೊಳ್ಬೇಕು. ಪೆನ್ಸಿಲ್ ಇಂದ ಸ್ಕೆಚ್ ಹಾಕೋದು. ಹಳೆ ಮೇಲೆ ಫಸ್ಟ್ ಸ್ಕೆಚ್ ಹಾಕೊಳ್ಬೇಕು ಪೆನ್ಸಿಲ್ ಇಂದ. ಆ ನಂತರ ನಮ್ಗೆ ಯಾವ್ಯಾವ ಆಕೃತಿ ಬೇಕು ಅದಕ್ಕೆ ಕಟ್ ಮಾಡ್ಬೇಕು. ನಾನು ತೋರಿಸಿದ್ದೇನೆ ಈಗ. ಈ ರೀತಿ ಕಣ್ಣು ಬೇಕು. ಕಣ್ಣಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಕಣ್ಣನ್ನ ಅಣಿಸೋದು ಒಂದೊಂದೇ ಪಾರ್ಟ್ಸ್. ಈ ಕಣ್ಣು, ಉಬ್ಬು, ಕಣ್ಣಿಗೆ ಹಳದಿ ಕಲರ್ ಬೇಕು ಈ ರೀತಿ. ಮತ್ತೆ ಹಾಗೇ ಇರ್ಬೇಕು ಅನ್ನೋದಿಲ್ಲ, ನೆನ್ಪಿಟ್ಕೊಳ್ಳಿ. ಕಟ್ಟನ್ನ ಯಾವ ರೀತಿ ಮಾಡ್ಕೊಳ್ಬಹುದು ಹಾಗೇನೆ. ಅದನ್ನ ಸ್ವಲ್ಪ ಪ್ರಪೋರ್ಷನಲಿ ಇರ್ಲಿ. ಒಂದು ಆಕಾರ ತಕ್ಕಂತೆ ಕಟ್ ಮಾಡಿ. ಸ್ವಲ್ಪ ಒಂದು ಚೂರು ನೂಲಷ್ಟು ಆಚೆ ದಪ್ಪ ಬಂತು ಏನು ತೊಂದರೆ ಇಲ್ಲ. ಆನಂತರ ಅದ್ರ ಮೇಲೆ ಈಗ ಇದು ನೋಡಿ, ನಾನು ಇದ್ರ ಮೇಲೆ ಇದು ಅಣಿಸಿದ್ದೇನೆ. ಒಂದರ ಮೇಲೆ ಒಂದು ಕೂರಿಸಬಹುದು, ಹಾಗೇನಿಲ್ಲ. ಒಟ್ಟು ಅದ್ರ ಸಬ್ಜೆಕ್ಟ್ ಬರ್ಬೇಕು, ಆಕೃತಿ ಬರ್ಬೇಕು. ಹಾಗಾಗಿ ಅದನ್ನು ತಿಳ್ಕೊಳ್ಳಿ. ನಾಯಿ ಚಿತ್ರ ಇದೆ. ಪುನಃ ಮತ್ತೊಂದು ಚಿತ್ರವನ್ನ ನೀವು ಕಾಣ್ತಾ ಇದ್ದೇವೆ, ಕೋಳಿ ಚಿತ್ರ. ನೀವು ಹೀಗೆ ಪ್ರಾಣಿ, ಪಕ್ಷಿ ಏನೇ ಮಾಡ್ಬೋದು. ಐಡಿಯಾ ಕೊಟ್ಟಿದ್ದೇನೆ ನಿಮ್ಗಷ್ಟೇ. ಆ ಐಡಿಯಾದಲ್ಲಿ ಈಗ ನೋಡಿ, ಇಲ್ಲಿ ಕೆಂಪು ಕಲರ್ ಬೇಕು. ಕೆಂಪು ಕಲರ್ ಇಲ್ಲಿ ಕಟ್ ಮಾಡ್ಕೊಳ್ಳೋದು. ಅದು ಒಂದು ಚಿತ್ರವನ್ನು ಬಿಡಿಸ್ಕೊಳ್ಬೇಕು. ಒಂದು ಸ್ವಲ್ಪ ಆಚೆ ಹೋಯ್ತು ಈಚೆ ಹೋಯ್ತು ಅದು ಬೇಜಾರಿಲ್ಲ. ಅದನ್ನ ಅಣಿಸ್ಕೊಳ್ಳೋದು. ಇದು ಇಷ್ಟು ಭಾಗ ಕಟ್ ಮಾಡಿ. ಇದು ಸ್ವಲ್ಪ ಹಳದಿ ಟೈಪ್ ಬೇಕು. ಹಳದಿ ಅಣಿಸಾದ್ಮೇಲೆ ಅದ್ರ ಮೇಲೆ ಕಪ್ಪು ಅದು ಕೆಂಪು ಕಲರ್ ಕಣ್ಣು ಕೊಡಿಸ್ಬೇಕು, ರೌಂಡ್. ಈಗ ಅದು ಇದಕ್ಕೆ ಕೆಂಪು ಕಲರ್ ಅಥವಾ ಕಂದು ಬಣ್ಣ ತಗೊಳ್ಳಿ, ಕಟ್ ಮಾಡಿ. ಅದಕ್ಕೆ ಸ್ವಲ್ಪ ಲೈಟ್ ಕಂದು, ಈಗ ಡಾರ್ಕ್ ಕಂದು
ಇದರಲ್ಲಿ ಕ್ರಾಸ್ ಕ್ರಾಸ್ ಮಾಡಿ ಕಟ್ ಮಾಡೋದು ಸಣ್ಣ ಸಣ್ಣ ಪೀಸ್. ಇದು ಹಳದಿ, ಕೆಂಪು, ಕೇಸರಿ, ಹೀಗೆ ಯಾವ್ಯಾವ ಬಣ್ಣ, ನೀಲಿ, ಕಪ್ಪು, ಈಗ ಒಂದೊಂದು ಪೀಸ್ ಪೀಸ್ ಮಾಡಿ ಒಂದ್ರ ಮೇಲೆ ಒಂದು ಕುಳಿಸ್ಬೋದು. ಹಾಗೆ ಇದು ಹಾಗೆ ಪಕ್ಕ ಇಲ್ಲಿ ಸಣ್ಣ ಸಣ್ಣ ಮಾಡಿ ಇದು ಸಣ್ಣ ಬೇರೆ ಕುಳಿಸೋದು ಹಾಗೆ ಮಾಡೋದು. ಈಗ ಐಡಿಯಾ ಕೊಟ್ಟಿದ್ದೇನೆ. ಮಣಿ ಅಥವಾ ಮರಳು ಗಾಳಿಸ್ಕೊಳ್ಬೇಕು, ಮರಳನ್ನು ಫೆವಿಕಾಲ್ ಹಚ್ಕೊಳ್ಬೇಕು, ಅದ್ರ ಮೇಲೆ ಹಾಳೆ ಮೇಲೆ ಫೆವಿಕಾಲ್ ಹಚ್ಕೊಳ್ಬೋದು, ಗಾಳಿಸ್ಕೊಳ್ಬೇಕು ರೀತಿಯಲ್ಲಿ. ಬೇರೆ ಬೇರೆ ಬಣ್ಣ ಸಿಗ್ತದೆ, ಅದು ಒಂದು ಆರ್ಟ್ ಮಾಡಬಹುದು ರೀತಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಆಕೃತಿ ಮಾಡ್ಲಿಕ್ಕೆ ಅವಕಾಶ ಇದೆ ಮಕ್ಕಳೇ. ಆಗ ಕೋಲಾಜ್ ಕಲೆ ಬಗ್ಗೆ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಅರ್ಥೈಸ್ಕೊಂಡಿದ್ದೇನೆ. ಇನ್ನೊಮ್ಮೆ ಕೋಲಾಜ್ ಕಲೆ ಅಂದರೆ ಕತ್ತರಿಸುವುದು ಮತ್ತು ಅಂಟಿಸುವುದು. ಯಾವುದಾದ್ರೂ ವಸ್ತುವಿನ ಮೇಲೆ ತ್ಯಾಜ್ಯ ವಸ್ತುಗಳಿಂದ ನಾವು ಕತ್ತರಿಸಿ ಅಥವಾ ತುಂಡು ಮಾಡಿ ಒಂದು ವಸ್ತುವಿನ ಮೇಲೆ ಅಂಟಿಸುವಂತಹ ಒಂದು ಕಲೆಗೆ ಕೋಲಾಜ್ ಕಲೆ ಅಂತ ಕರಿತೇವೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಪ್ರಾಕೃತಿಕ ತ್ಯಾಜ್ಯ ವಸ್ತುಗಳು, ಬಟ್ಟೆಯ ಚೂರು, ಮುದ್ರಿತ ಬಣ್ಣದ ಕಾಗದಗಳು, ಮಣಿ, ಗುಂಡಿ ಇತ್ಯಾದಿ. 1918ನೇ ಇಸ್ವಿಯಲ್ಲಿ ಚಾರ್ಲ್ಸ್ ಬ್ರಾಕ್ ಎನ್ನುವಂತಹ ಕಲಾವಿದ ಯುರೋಪ್ ದೇಶದಲ್ಲಿ ಈ ಕಲೆಯನ್ನ ಪ್ರಸ್ತುತಪಡಿಸಿದ. ಇಷ್ಟು ವಿಷಯ ತಿಳ್ಕೊಳ್ಳಿ. ಈಗ ಒಂದು ಚಿತ್ರವನ್ನು ನಿಮಗೆ ನಾನು ಬಿಡಿಸಿ ತೋರಿಸಿದ್ದೇನೆ. ಇದನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಈಗ ನಾನು ಎರಡನೇ ವಿಷಯ ಮಾದರಿ ರೇಖಾಗಣಿತ ಬಗ್ಗೆ ನೋಡೋಣ. ಮಾದರಿ ರೇಖಾಗಣಿತವನ್ನ ನಾವು ಮಾಡೋಣ. ಈಗ ಮಾದರಿ ರೇಖಾಗಣಿತ ಬಗ್ಗೆ ಒಂದು ಆಕೃತಿಗಳನ್ನ ನಾವು ಬಿಡಿಸೋಣ. ಈಗ ಒಂದೇ ಆಕೃತಿ ಓದೋಣ ಮಕ್ಕಳೇ. ಇದು ನಮ್ಮ ಲೋವರ್ ಗ್ರೇಡ್ ಮತ್ತು ಹೈಯರ್ ಗ್ರೇಡ್ ಪರೀಕ್ಷೆಗೆ ಹೆಚ್ಚು ಕೇಳುವಂತಹ ಪ್ರಶ್ನೆಗಳು. ಇದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು, ಇವರು 8, 9, 10ನೇ ತರಗತಿಯವರಿಗೆ ಲೋವರ್ ಮತ್ತು ಹೈಯರ್ ಗ್ರೇಡ್ ಪರೀಕ್ಷೆ ನಡೆಸ್ತಾರೆ. ಇದು ಒಂದು ಸಬ್ಜೆಕ್ಟ್ ಇದೆ, 100 ಮಾರ್ಕ್ಸಿನ ಸಬ್ಜೆಕ್ಟ್. ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾದ್ರೆ ಒಂದನೇ ಪ್ರಶ್ನೆಯನ್ನ ಓದ್ತೇನೆ, ಅದನ್ನು ಮಾಡುವ ವಿಧಾನ ಹೇಳ್ತೇನೆ. ಈಗ ಒಂದನೇ ಪ್ರಶ್ನೆ, 8 ಸೆಂಟಿಮೀಟರ್ ಅಳತೆಯ ಎಬಿ ಸರಳ ರೇಖೆಯನ್ನು ಕೈವಾರದ ಸಹಾಯದಿಂದ 4 ಭಾಗ ಮಾಡಿ. ಇಲ್ಲಿ ಒಂದು ಕೈವಾರ ಸಹಾಯದಿಂದ ಒಂದು ನಿರ್ದಿಷ್ಟ 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೀವು ನಂತರ ಬಿಡಿಸಿ, ನಾನು ಅದನ್ನ ಹೇಳ್ಕೊಡ್ತೇನೆ, ಅದೇ ರೀತಿ ಮಾಡಿ. ಅದಕ್ಕೆ ತ್ರಿಜ್ಯ ಕೈವಾರದ ಸಹಾಯದಿಂದ ಅಂತ ಹೇಳ್ತಾರೆ. ಕೈವಾರ ಸಹಾಯದಿಂದ ನಾವೀಗ ಎ ಬಿ ಒಂದು ರೇಖೆಯನ್ನು ಹಾಕೊಂಡಿದ್ದೇನೆ. ಎಷ್ಟು ಸೆಂಟಿಮೀಟರ್? 8 ಸೆಂಟಿಮೀಟರ್. ಈಗ ಮೊದಲಿಗೆ ಏನ್ ಮಾಡಬೇಕು, ಈ ರೇಖೆಯನ್ನು ಸಮನಾಗಿ 2 ಭಾಗ ಮಾಡಬೇಕು. ಅದು ಹೇಗೆ? ಈಗ ಒಂದು ಎ ಕೇಂದ್ರವಾಗಿದ್ದು ಎ ಬಿಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ, ಅರ್ಧ ಸಾಧಾರಣ ಏನಿದೆ ಅದಕ್ಕಿಂತ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದಿಂದ ಒಂದು ಕಂಸವನ್ನು ಎಳಿಬೇಕು. ಒಂದು ಕಂಸವನ್ನು ಎಳಿಬೇಕು. ಬಹಳ ಮಹತ್ವದ್ದು. ಅದೇ ತ್ರಿಜ್ಯ ಬದಲಾವಣೆ ಮಾಡಬಾರ್ದು. ಅದೇ ತ್ರಿಜ್ಯದಿಂದ ಬಿ ಕೇಂದ್ರವಾಗಿದ್ದು ಇನ್ನೊಂದು ಕಂಸವನ್ನು ಎಳಿಬೇಕು. ಈಗ ಅದು ಒಂದ್ ಕಡೆ ಛೇದಿಸ್ತದೆ. ಅದಕ್ಕೆ ನಾನು ಹೆಸರು ಕೊಡ್ತೇನೆ ಎಕ್ಸ್ ವೈ. ಅದಕ್ಕೆ ಹೆಸರು ಕೊಡ್ತೇನೆ ಎಕ್ಸ್ ವೈ ಅಂತ ಕೊಡ್ತೇನೆ. ಈಗ ಹೆಸರು ಎಕ್ಸ್ ವೈ. ಛೇದಕ ರೇಖೆ, 2 ಕಂಸಗಳು ಛೇದಿಸುವಂತಹ ರೇಖೆಗೆ ಛೇದಕ ರೇಖೆ ಅಂತಾರೆ. ಇದನ್ನ ನಾವು ಡ್ಯಾಶ್ ಡ್ಯಾಶ್ ಮಾಡಿ ಸೇರಿಸ್ತೇನೆ, ಗೊತ್ತಾಗಲಿ ಅಂತೇಳಿ. ನಿಮ್ಗೆ ಇಲ್ಲಿ ಸ್ಟ್ರೇಟ್ ಆಗ್ತದೆ, ಗೊತ್ತಾಗ್ಬೇಕಲ್ವಾ ಪಾಯಿಂಟ್. ಇಲ್ಲಿ ಡ್ಯಾಶ್ ಆಗ್ತದೆ. ಈ ರೇಖೆಯನ್ನು ಎಕ್ಸ್ ಮತ್ತು ವೈ ಅನ್ನ ಸೇರಿಸಿದೆ. ಈಗ ಇದೊಂದು ಸಿ ಅಂತ ಕೊಡ್ತೇನೆ. ಎ ಸಿ ಮತ್ತು ಸಿ ಟಿ ಸರಿಯಾಗಿ ಸಮನಾಗಿ ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಆಗಿದೆ. ಈಗ ಎ ಸಿ ರೇಖೆಯನ್ನ ಸಮನಾಗಿ ಅವಾಗ ಇದನ್ನ ಅರ್ಧಿಸಿದಾಗ ಮತ್ತು 2 ಭಾಗ ಆಗ್ತದೆ. ಅವಾಗ ಅದರ ಅಳತೆ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ ಆಗ್ತದೆ. ಇದೇ ವಿಧಾನದಲ್ಲಿ ಮಾಡ್ಬೇಕು. ಅದು ಮೊದಲನೇ ತ್ರಿಜ್ಯ ಆಗೋದಿಲ್ಲ. ಅದಕ್ಕೆ ಎ ಸಿ ತ್ರಿಜ್ಯ, ಎ ಕೇಂದ್ರವಾಗಿ ಎ ಸಿಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ, ಎ ಸಿ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದಿಂದ ಒಂದು ಕಂಸವನ್ನು ಎಳಿಬೇಕು. ಆಯ್ತಾ? ಈಗ ಎಲ್ಲಿ ಇಡ್ಬೇಕು? ಈಗ ಬಿಂದು ಎಲ್ಲಿ ಮಕ್ಕಳೇ? ಸೀದಲ್ಲಿ ಇಟ್ಕೊಳ್ಬೇಕು. ಎಲ್ಲಿ ಇಟ್ಕೊಳ್ಬೇಕು? ಸಿ ಬಿಂದುವಿನ ಇಟ್ಕೊಳ್ಬೇಕು. ಅದೇ ತ್ರಿಜ್ಯ, ಬದಲಾವಣೆ ಮಾಡಬಾರ್ದು. ಇದು ಛೇದಕ ಬಿಂದು. ಆಯ್ತಾ? ಇದು ಪಿ ಮತ್ತು ಕ್ಯೂ ಅಂತ ಹೆಸರು ಕೊಡ್ತದೆ. ಪಿ ಕ್ಯೂ ಛೇದಕ ಬಿಂದು. ಇದು ಹಾಗೆ ನಾವು ಸೇರಿಸೋಣ ವಿದ್ಯಾರ್ಥಿ. ಇದನ್ನು ಸೇರಿಸೋಣ, ಗೆರೆ ಹಾಕಿ ಸೇರಿಸೋಣ. ಇದು ಡಿ ದಲ್ಲಿ ಛೇದಿಸ್ತದೆ. ಇಲ್ಲಿ ಡಿ. ಅವಾಗ ಎ ಡಿ ಮತ್ತು ಡಿ ಸಿ 2 ಸೆಂಟಿಮೀಟರ್ ಆಗಿರ್ತದೆ. ಇದನ್ನ ಸಿ ಡಿ ರೇಖೆಯನ್ನ ಪುನಃ ಈಗ ಯಾವ ವಿಧಾನದಿಂದ ಅರ್ಧಿಸ್ತೀರೋ ಅದೇ ವಿಧಾನದಿಂದ ನಾವು ಸಿ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ರೇಖೆಯನ್ನು ಎಳೆದ್ವಿ. ಬಿ ಕೇಂದ್ರವಾಗಿಟ್ಟು ರೇಖೆಯನ್ನು ಎಳೆದ್ವಿ ನಾವು.
ಆಯ್ತಾ? ಈಗ ಅದು ಎಫ್ ಜಿದಲ್ಲಿ ಛೇದಿಸ್ತದೆ. ಇದನ್ನ ಈಗ ನಾವು ಸೇರಿಸೋಣ ವಿದ್ಯಾರ್ಥಿಗಳೇ. ಇದು ಈದಲ್ಲಿ ಛೇದಿಸ್ತದೆ, ಈದಲ್ಲಿ ಛೇದಿಸ್ತದೆ. ಈಗ ನಾವು ಸರಳವಾಗಿ ಒಂದು ಬರೀಬೇಕಾಯಿತು. ಪ್ರಶ್ನೆ ಹೇಳಿದ್ದು ನೋಡಿ, ಎಡಿ 2 ಸೆಂಟಿಮೀಟರ್, BC 2 ಸೆಂಟಿಮೀಟರ್, ಸಿ 2 ಸೆಂಟಿಮೀಟರ್, ಇಬಿ 2 ಸೆಂಟಿಮೀಟರ್. ಈಗ ಬರೋಣ. ಎಡಿ ಸಮ BC ಸಮ ಸಿಇ ಸಮ ಇಬಿ ಸಮನಾಗಿ 4 ಭಾಗ ಆಗ್ತದೆ. 4 ಭಾಗ ಸಮನಾಗಿ ಆಗಿರುತ್ತದೆ. ಪ್ರಶ್ನೆ ಇದ್ದಕ್ಕಂತೆ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಈಗ ಇನ್ನೊಂದು ಪ್ರಶ್ನೆ ಇದೆ. 7 ಸೆಂಟಿಮೀಟರ್ ಅಳತೆಯ AB ಸರಳ ರೇಖೆಯನ್ನು ಕೈವಾರದ ಸಹಾಯದಿಂದ ಇಲ್ಲಿ 5 ಸಮಭಾಗ ನೋಡಿ. ಸ್ವಲ್ಪ ಎಷ್ಟು ಬಂತೀಗ. ಈಗ 4 ಭಾಗ ಮಾಡ್ಲಿಕ್ಕೆ ಈ ತಂತ್ರವನ್ನು ಅಳವಡಿಸ್ತೀವಿ. 2 ಮಾಡ್ಲಿಕ್ಕೆ ಇದನ್ನು ಬಳಸ್ಕೊಳ್ಬಹುದು. ಉಳಿದನ್ನ ಮಾಡಬೇಕಾದ್ರೆ ಈ ತಂತ್ರವನ್ನು ಅಳವಡಿಸಬೇಕು. ಈಗ ಹೇಳುವಂತ ವಿಧಾನದಲ್ಲಿ ಮಾಡ್ತೀವಿ. 7 ಸೆಂಟಿಮೀಟರ್ ಅಳತೆ, ಇದು 7 ಸೆಂಟಿಮೀಟರ್ ಇದೆ, ಸರಳ ರೇಖೆ ಹಾಕೊಂಡಿದ್ದೇನೆ ಕೈವಾರ ಸಹಾಯದಿಂದ. ಇದನ್ನು ಮಾಡೋಣ, ಒಂದು ಲಘು ಕೋನವನ್ನು ರಚನೆ ಮಾಡ್ತೀನಿ. ಒಂದು ಲಘು ಕೋನವನ್ನು ರಚನೆ ಮಾಡ್ಕೊಳ್ತೇನೆ. ಲಘು ಕೋನ, ಇದಕ್ಕೆ ನಾನು ಸಿ ಅಂತ ಹೆಸರು ಕೊಡ್ತೇನೆ ಮಕ್ಕಳೇ, ಸಿ ಅಂತ ಹೆಸರು ಕೊಡ್ತೇನೆ. ನಂತರ ಈ ಎದಲ್ಲಿ ಕೋನ ಬಿ ಎ ಕೋನ್ ಸಿ ಎ ಬಿ ಎಷ್ಟು ಕೋನ ಇದೆ ಅಷ್ಟೇ ಕೋನವನ್ನ ಕೋನ್ ಬಿ ದಲ್ಲಿ ರಚನೆ ಮಾಡಬೇಕು. ಎಷ್ಟು ಲಘು ಕೋನ ಇದೆ ಅಷ್ಟೇ. ಯಾವುದರಿಂದ? ಕೈವಾರದ ಸಹಾಯದಿಂದ. ಈ ಕೈವಾರ ಸಹಾಯದಿಂದ ಮಾಡ್ಬೇಕಾದ್ರೆ ಎದಲ್ಲಿ ಮೊನಚಾಲ್ ತುದಿ ಇಟ್ಕೊಂಡು ಒಂದು ಕಂಸವನ್ನ ಹಾಕೊಳ್ಳಿ. ಏನೋ ಒಂದು ಕಂಸವನ್ನ ಹಾಕೊಳ್ಳಿ. ಅದೇ ಕಂಸವನ್ನ ಬೀದಲ್ಲಿ ಇಟ್ಕೊಳ್ಳಿ, ಬಿ ಕೇಂದ್ರದಲ್ಲಿ ಇಟ್ಕೊಳ್ಳಿ. ಒಂದು ಕಂಸವನ್ನು ಬಿ ಕೇಂದ್ರವಾಗಿಟ್ಟು ಒಂದು ಕಂಸವನ್ನು ಇಡಿ ಬಿ ಕೇಂದ್ರವಾಗಿ. ಇಲ್ಲಿ ಬಿ ಕೇಂದ್ರವಾಗಿ ಎ ಕೇಂದ್ರದಲ್ಲಿ ಏನ್ ಮಾಡ್ತೀವಿ? ಮೊನಚಾಲ್ ತುದಿ ಇಟ್ಕೊಂಡು ಒಂದು ಕಂಸವನ್ನ ಹೇಳಿದ್ವಿ. ಅದೇ ಕಂಸ ಬದಲಾವಣೆ ಇಲ್ಲ, ಬಿ ಕೇಂದ್ರವಾಗಿ ಕಂಸವನ್ನು ಹೇಳಿದ್ವಿ. ಈಗ ಇದು ಆ ಕಂಸ ಸಿ ಎ ಬಿ ಅನ್ನ 1 ಮತ್ತು 2ರಲ್ಲಿ ಛೇದಿಸ್ತೇವೆ. 1 ಮತ್ತು 2. ಈ 1, 2ರ ಅಳತೆಯನ್ನ ತಿಳ್ಕೊಳ್ಳಿ. ಇದೆಷ್ಟು ಅಳತೆ ಇದೆಯಲ್ಲ, ಇದೆಷ್ಟು ಅಳತೆ ಇದೆ ಅಷ್ಟೇ ಅಳತೆಯನ್ನು ತಿಳ್ಕೊಳ್ಬೇಕು. ನಂತರ ಇಲ್ಲಿ 1ರಲ್ಲಿ ಇಟ್ಕೊಂಡು ಒಂದು ಕಂಸವನ್ನು ಹಿಡಿದು ಒಂದು ಸಂಖ್ಯೆ 1 ಅಂತ ಕೊಡ್ತೇನೆ. ಇದು ಸಂಖ್ಯೆ 2. ಈಗ ಇಲ್ಲಿ 1ರಲ್ಲಿ ಇಟ್ಕೊಂಡು ಅದೇ ತ್ರಿಜ್ಯ ಬದಲಾವಣೆ ಮಾಡಬೇಕು. ಇದು ಒಂದು ಕಂಸನ ಹಿಡಿತೀವಿ. 2 ಮತ್ತು ಬಿ ಯನ್ನ ನಾವು ಸೇರಿಸ್ತೇವೆ. 2 ಬಿ ಮತ್ತು ಸೇರಿಸೋಣ ವಿದ್ಯಾರ್ಥಿಗಳೇ. ರೇಖೆ ಇದು ಡಿ ದಲ್ಲಿ ಡಿ ಅಂತ ಬಿಂದು ಕೊಡ್ತೇನೆ, ಡಿ ಅಂತ ಬಿಂದು ಕೊಡ್ತೇನೆ. ಈಗ ಒಂದು ನೆನಪಿಟ್ಕೊಳ್ಳಿ, 5 ಸಮಭಾಗ ಅಂದಾಗ 1 ಕಡಿಮೆ ಮಾಡಬೇಕು. ಎ ಸಿ ರೇಖೆ ಮೇಲೆ 1 ಕಡಿಮೆ ಮಾಡಿ ಒಂದು ನಿರ್ದಿಷ್ಟ ಅಳತೆ, ಸ್ವಲ್ಪ ಬಹಳ ದೊಡ್ಡದು ಬೇಡ, ನಿರ್ದಿಷ್ಟ ಅಳತೆಯ ಒಂದು ಎಷ್ಟು ಬೇಕು? 5 ಸಮಭಾಗ ಅಂದ್ರೆ 4 ಅನ್ನು ಹಾಕೊಳ್ಳಿ. ಎ ಕೇಂದ್ರವಾಗಿಟ್ಟು ಒಂದು ನಿರ್ದಿಷ್ಟ ಅಳತೆ ಹಾಕೊಳ್ಳಿ. ಇದು 1, 2, 3, 4 ಆಯ್ತಾ? ಅದೇ ತ್ರಿಜ್ಯ ಬದಲಾವಣೆ ಮಾಡಬಾರ್ದು. ಬಿ ಕೇಂದ್ರವಾಗಿ ಎಷ್ಟು? 4, 1, 2, 3, 4 ಬಿಂದುಗಳನ್ನು ಹಾಕೊಂಡಿದ್ದೇನೆ. ಈಗ ಸೇರಿಸುವ ವಿಧಾನ ಮಾಡೋಣ ಮಕ್ಕಳೇ. ಸೇರಿಸೋಣ. ಈಗ ಸಂಖ್ಯೆ ಕೊಡ್ತೇನೆ ಬೇಕಾದಕ್ಕೆ. 1, 2, 3, 4. ಇಲ್ಲಿ ಇದರಿಂದ ಮಾಡ್ತೇನೆ ಪ್ರಾರಂಭ. 1, 2, 3, 4. ಈಗ ಜೋಡಿಸುವಂತ ವಿಧಾನ ಮಾಡ್ಕೊಳ್ಳೋಣ. ಯಾವ್ಯಾವುದನ್ನು ಜೋಡಿಸಬೇಕು ಅನ್ನೋದು ನಾವು ತಿಳ್ಕೊಳ್ತಾ ಹೋಗೋಣ. ಈಗ ನಾವು 1 ಪ್ರಾರಂಭ ಮಾಡೋಣ. 1 ಇಲ್ಲಿ ಪುನಃ 1 ಸೇರ್ಕೊಂಡು 1 ಸೇರ್ತೇನೆ ವಿದ್ಯಾರ್ಥಿಗಳೇ. ನಂತರ 2 ಇಲ್ಲಿ 2, ಇಲ್ಲಿದೆ 3, 4,
4 1 2 3 4 5 5 ಸಮಭಾಗ ಇದೆ ನೋಡಿ. ಇದು 1ನೇ ಭಾಗ, 2ನೇ ಭಾಗ, 3ನೇ ಭಾಗ, ಇದು 4ನೇ ಭಾಗ, ಇದು 5ನೇ ಭಾಗ. ರೀತಿ ಒಂದು AB ಸರಳ ರೇಖೆಯಿಂದ ಸಮನಾಗಿ 5 ಭಾಗ ಆಗ್ತದೆ. ಅರ್ಥ ಆಯ್ತಲ್ಲ? ಸುಲಭವಾಗಿ ಹೇಳಿದ್ದೇನೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಆಕೃತಿಯನ್ನ ನೋಡೋಣ. ಮೂರನೇದನ್ನ ನೋಡೋಣ. ಇಲ್ಲಿ ಮೂರನೇದು ಪ್ರಶ್ನೆ ಏನಿದೆ ಅಂದ್ರೆ, AB ಸರಳ ರೇಖೆಯಿಂದ ಕೊಟ್ಟ X ಬಿಂದುವಿನಿಂದ ಕೈವಾರ ಸಹಾಯದಿಂದ ಒಂದು ಲಂಬ ಕೋನ ರಚಿಸಿ. ಒಂದು ಲಂಬ ಕೋನ 90 ಅಂಶ ಕೋನ. ಇಲ್ಲಿ ಕೈವಾರ ಸಹಾಯದಿಂದ, ಕೋನ ಮಾಪಕ ಸಹಾಯದಿಂದ ಅಲ್ಲ. ಇಲ್ಲಿ AB ಸರಳ ರೇಖೆ ಹಾಕೊಂಡಿದೆ. AB ಸರಳ ರೇಖೆ ಕೊಟ್ಟಿದ್ರೆ ಇಲ್ಲಿ ಅವ್ರು AB ಸರಳ ರೇಖೆ ಇಷ್ಟು ಅಂತ ಕೊಡ್ಲಿಲ್ಲ. 5, 4, 3 ಸೆಂಟಿಮೀಟರ್ ಅಂತ ಕೊಡ್ಲಿಲ್ಲ. ನೀವು ಎಷ್ಟೇ ಹಾಕೊಳ್ಳಿ, ಅಳತೆ ಇಲ್ಲ, ಒಂದು ರೇಖೆನ ಹಾಕೊಳ್ಳಿ. ಕೊಟ್ಟ ಹೊರಬಿಂದು X ಹೊರಬಿಂದು ಇದೆ, ಅಲ್ಲಿ ಲಂಬ ರೇಖೆಯನ್ನು ರಚನೆ ಮಾಡ್ತಾರೆ. ಅದಕ್ಕೇನ್ ಮಾಡ್ಬೇಕಂದ್ರೆ X ಕೇಂದ್ರವಾಗಿಟ್ಟು ಒಂದು ಕಂಸವನ್ನ ನಿರ್ದಿಷ್ಟ AB ಮೇಲೆ 2 ಬಿಂದು ಸಿಗಬೇಕು. AB ರೇಖೆ ಮೇಲೆ 2 ಬಿಂದು ಸಿಗಬೇಕು. ಆ ರೀತಿ ಹಾಕ್ರಿ. ಈಗ ನಾನು ಸಂಖ್ಯೆ 1 ಅಂತ ಕೊಡ್ತೇನೆ, ಇದಕ್ಕೆ ಸಂಖ್ಯೆ 2 ಅಂತ ಕೊಡ್ತೇನೆ. ಈಗ 1, 2ರ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯೆಯಿಂದ ನಾವೇನ್ ಮಾಡಬೇಕು, ಕಂಸವನ್ನ ಎಳಿಬೇಕು. ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯೆಯಿಂದ ಕಂಸವನ್ನ ಎಳಿಬೇಕು. ಅದೇ ತ್ರಿಜ್ಯ 2 ಇಟ್ಕೊಳ್ಬೇಕು. ಇದನ್ನ ರೇಖೆಯನ್ನು ಕೆಳಗೆ. ಈಗ X ಮತ್ತು ಛೇದಕ ಬಿಂದು, ಇದಕ್ಕೆ ನಾನು X, ಇದು Y ಮತ್ತು Z ಅಂತ ಹೇಳ್ತೀನಿ. ಈಗ Z ಮತ್ತು Y ಮತ್ತು X ಸೇರಿಸುವಂತೆ ರೇಖೆಯನ್ನು ಎಳೆದಿದೆ. ಇದಕ್ಕೆ ಗೆರೆಗೆ ಹಾಕೊಳ್ಳಿ. ಇಲ್ಲಿ ನಮ್ಗೆ ಒಂದ್ ಕಡೆ ಬಿಂದು ಸೇರಿಸ್ತದೆ. ಇದಕ್ಕೆ ನಾನು C ಅಂತ ಹೆಸರುಕೊಡ್ತೇನೆ. ಈಗ ಇಲ್ಲೊಂದು ಲಂಬಕೋನ ನಿರ್ಮಾಣ ಆಗಿದೆ, ಇಲ್ಲೊಂದು 90 ಡಿಗ್ರಿ ಕೋನ ಆಗಿದೆ. ಎರಡು ಕಡೆಗೆ 90 ಅಂಶ ಕೋನ ಇದೆ. ನೋಡಿ ಇಲ್ಲಿ X, C, A 90 ಅಂಶ ಕೋನ, ಮತ್ತು ಈ ಕಡೆ ಆಗಿದೆ X, C, B ಇದು ಸಮೇತ 90 ಅಂಶದ ಕೋನ ಆಗಿರ್ತದೆ. 90 ಅಂಶದ ಕೋನ ಆಗಿರ್ತದೆ. ಅರ್ಥ ಆಗಿದೆಯಲ್ಲ? ಈಗ ಕೊನೆಯದು 5 ಸೆಂಟಿಮೀಟರ್ AB ಸರಳ ರೇಖೆಯ A ಬಿಂದುವಿನಿಂದ ಒಂದು ಲಂಬ ಕೋನವನ್ನು ಕೈವಾರದ ಸಹಾಯದಿಂದ ರಚಿಸಿ. ಕೈವಾರ ಸಹಾಯದಿಂದ ಅವ್ರೇನಂತಾರೆ, ಇಲ್ಲಿ ರಚಿಸಬೇಕು ಅನ್ನೋದು ಹೇಳ್ತಾರೆ. ಇಲ್ಲಿ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. AB 5 ಸೆಂಟಿಮೀಟರ್ ಹಾಕೊಂಡಿದ್ದೇನೆ. A ಬಿಂದುವಿನಿಂದ, ಇಲ್ಲಿ A ಬಿಂದುವಿನಲ್ಲಿ ಲಂಬ ಕೋನ ರಚನೆ ಮಾಡುತ್ತೆ. ಈಗ ಲಂಬ ಕೋನ ರಚನೆ ಹೇಗಾಗಿ ಏನ್ ಮಾಡ್ತೇನೆ, ಒಂದು ಅರ್ಧ ವೃತ್ತವನ್ನು ರಚನೆ ಮಾಡ್ತೇನೆ. ಅದೇ ತ್ರಿಜ್ಯ ಬದಲಾವಣೆ ಇಲ್ಲ, ಅದೇ ತ್ರಿಜ್ಯ. ಒಂದು ಕಂಸವನ್ನು ಹಾಕೊಳ್ಳಿ, ಮುಂದೆ ಸಿಗ್ತದೆ ನಿಮಗೆ. ಅದೇ ತ್ರಿಜ್ಯದಿಂದ ಒಂದು ಸ್ವಲ್ಪ ದೊಡ್ಡ ಕಂಸ ಹಾಕಿ. ಇಲ್ಲಿ 2ನೇ ಬಿಂದು ಸಿಗ್ತದೆ ನಿಮಗೆ. 2ನೇ ಬಿಂದುವಿನಲ್ಲಿ ರೇಖೆಯನ್ನು ಹಾಕೊಳ್ಳಿ. ಈ ರೀತಿ ರೇಖೆಯನ್ನು ಹಾಕೊಳ್ಳಿ. ಪುನಃ ಈ ರೇಖೆಯನ್ನ ಇಲ್ಲಿ ಆ ಬಿಂದು ಇದೆ, ಇಲ್ಲಿ ನಾನು A C ಅಂತ ಕೊಡ್ತೇನೆ. ನನ್ನ ಹೆಸರು C ಮತ್ತು A ರೇಖೆಯನ್ನ ಸೇರಿಸಿ. C ಮತ್ತು A ರೇಖೆಯನ್ನು ಸೇರಿಸಿ. ಇದು 90 ಅಂಶ ಕೋನ ಆಗಿರ್ತದೆ. ಕೋನ C ನೋಡಿ, C A B 90 ಅಂಶ ಕೋನ ಆಗಿರ್ತದೆ. ಈ ರೀತಿ ನಾವು ಒಂದು ರೇಖಾಕೃತಿ, ಮಾದರಿ ರೇಖಾಕೃತಿ ಇವತ್ತು 4 ಆಕೃತಿಗಳನ್ನು ತಿಳ್ಕೊಂಡಿದ್ವಿ. ಒಂದು ರೇಖೆಯನ್ನ 4 ಭಾಗ ಮಾಡೋದು, ಒಂದು ರೇಖೆನ 5 ಭಾಗ ಮಾಡೋದು, ಒಂದು ಹೊರಬಿಂದು X ಬಿಂದುವಿನಿಂದ ಲಂಬಕೋನ ರಚನೆ ಮಾಡೋದು, ಮತ್ತು ಒಂದು A ಬಿಂದುವಿನಲ್ಲಿ ಲಂಬಕೋನ ರಚನೆ ಮಾಡೋದು 4. ಹಾಗೂ ಕೋಲಾದ ಬಗ್ಗೆ ಕತ್ತರಿಸುವುದು, ಅಂಟಿಸುವುದು, ಈ ವಿಧಾನವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇವೆ. ನಾನು ಎಲ್ಲರಿಗೂ ತಿಳ್ಕೊಂಡಿದ್ದೇನೆ ಅಂತ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲರೂ ಈಗ ನಾನು ಪಾಠವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.